ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಗಂಗಾಟಿ. ಭಾರತವನ್ನು ತಾಯಿ ಎಂದು ಕಾಣುವ ಸಂಸ್ಕೃತಿ ವಂದೇ ಮಾತರಂ ಎನ್ನುವುದರಲ್ಲಿ ಅಡಗಿ. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳುವುದು ವಂದೇ ಮಾತರಂ ಗೀತೆಯ ಹುಟ್ಟು ಹೇಗೆ, ಯಾರು ಬರೆದವರು, ಇದರ ಅರ್ಥ ಏನು, ವಿವಾದ ಏಕೆ ಆಗಿತ್ತು, ಮತ್ತೆ ಇಂದು ಇದಕ್ಕೆ ಏನು ಮಾನ್ಯತೆ ಸಿಕ್ಕಿದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸ್ನೇಹಿತರೆ. ಸೊ ಹಾಗಾಗಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ವಂದೇ ಮಾತರಂ ಬಗ್ಗೆ ನಾವು ನೋಡೋಣ. ಅಲ್ಲಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು 1870ರ ದಶಕದಲ್ಲಿ ಬರೆಯಲ್ಪಟ್ಟಿದ್ದು. ಇದನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಅವರು, ಅಂದ್ರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಸಂಸ್ಕೃತ ಬಂಗಾಳಿ ಭಾಷೆಯಲ್ಲಿ ಈ ಒಂದು ಗೀತೆಯನ್ನು ರಚಿಸಿದ್ದರು. ಗೀತೆಯ ಮೊದಲ ಪದ್ಯವು ಭಾರತ ತಾಯಿಯ ಸ್ತುತಿಯಾಗಿತ್ತು. ಅದಕ್ಕೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಜನರ ಬೆಂಬಲ ಬಂತು. ಹಾಗೂ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ, ಬಾಲ್ ಗಂಗಾಧರ್ ತಿಲಕ್, ಇನ್ನು ಲಾಲಾ ಲಜಪತ್ ರಾಯ್ ಎಲ್ಲರೂ ಜನರಲ್ಲಿ ಇದನ್ನು ಕೂಗಿಸಿದರು. ಸ್ವಾತಂತ್ರ್ಯ ಹೋರಾಟದ ಶಕ್ತಿ ಘೋಷಣೆ ಇದೇ ಆಗಿತ್ತು ಸ್ನೇಹಿತರೆ. ಇನ್ನು ವಂದೇ ಮಾತರಂ ಈ ಗೀತೆ ಮೊದಲ ಬಾರಿಗೆ ಆನಂದ ಮಠ ಎಂಬ ಕಾದಂಬರಿಯಲ್ಲಿ ಪ್ರಕಟವಾಗಿತ್ತು. ಆ ಕಾದಂಬರಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಸಂಘಟನೆ ಅವರ ಪ್ರೇರಣಾ ಶಕ್ತಿ ವಂದೇ ಮಾತರಂ ಆಗಿತ್ತು ಸ್ನೇಹಿತರೆ. ಇನ್ನು ಈ ಸಾಲು ಹೇಳಿದಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧೈರ್ಯ ಹೆಚ್ಚುತ್ತಿತ್ತು. ಸ್ನೇಹಿತರೆ, ಗೀತೆಯ ಸಾರ ತುಂಬಾನೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಏಕೆಂದ್ರೆ ವಂದೇ ಮಾತರಂ ಅಂದರೆ ತಾಯಿ ಭೂಮಿ ನಿನಗೆ ವಂದನೆ ಅಂದ್ರೆ ನಮಸ್ಕಾರ ಎಂದರ್ಥ. ಇನ್ನು ಪದ್ಯ ಒಂದರಲ್ಲಿ ತಾಯಿ ನೀನು ಹಸಿರು ಹೊಲಗಳಂತೆ ಸುಂದರ ಚಿನ್ನದ ಪ್ರಭೆಯಂತೆ ಹೊಳೆಯುವ ಗಿಡಮರಗಳು, ನದಿಗಳು, ಗಾಳಿ ಎಲ್ಲವೂ ನಿನ್ನ ಕರುಣೆ ಎಂದು ನಮ್ಮ ಪ್ರಕೃತಿಯನ್ನು ಶ್ರೇಷ್ಠವಾಗಿ ವರ್ಣಿಸಲಾಗಿದೆ. ಇನ್ನು ಸ್ನೇಹಿತರೆ, ಪದ್ಯದ ಎರಡನೇ ಸ್ಟಾಂಜಾದಲ್ಲಿ ತಾಯಿಯನ್ನು ಅಂದರೆ ಭಾರತ ಮಾತೆಯನ್ನು, ಮಾತೆಯ ಗುಣ, ಧೈರ್ಯವನ್ನು ಮತ್ತು ಮೆಚ್ಚುಗೆಯನ್ನು ಬೆಂಬಲಿಸುವಂತೆ ವರ್ಣಿಸಲಾಗಿದೆ. ನೀನು ಶಕ್ತಿಯ ತಾಯಿ, ನಮ್ಮಲ್ಲಿ ಧೈರ್ಯ ಕೊಡುವ ಯೋಧಿನಿ, ದೈವ ಸನ್ನಿಧಿಯಂತೆ ಇರುವೆ ಎಂದು ಬರೆಯಲಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಭಾರತ ತಾಯಿಯ ರೂಪ, ಸೌಂದರ್ಯ, ಶಕ್ತಿ, ಕರುಣೆ ಎಲ್ಲವನ್ನು ಸ್ತುತಿಸುವುದು ವಂದೇ ಮಾತರಂ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಂದೇ ಮಾತರಂ ಅತಿ ಜನಪ್ರಿಯ ಹಾಡಾಗಿ ಮೆರೆದಿದೆ. ಸ್ನೇಹಿತರೆ, ನಾಯಕರು ಮತ್ತು ಪ್ರಜೆಗಳು ಇದರಿಂದ ವಿಶ್ವಾಸ, ಏಕತೆಯ ಭಾವನೆಯನ್ನು ಪಡೆದರು. ಅನೇಕ ರಾಷ್ಟ್ರೀಯ ಕಾರ್ಯಕರ್ತರು, ರಹಸ್ಯ ಸಂಘಟನೆಗಳು ಈ ಗೀತೆಯನ್ನು ಹಲವಾರು ಸಮಾವೇಶಗಳಲ್ಲಿ ಹಾಡಿದರು. ಹಾಗಾದರೆ ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದನ್ನೆಲ್ಲ ನಾವು ಸಣ್ಣವರಿದ್ದಾಗಲೇ ಕೇಳಿದ್ದೇವೆ ಹಾಗೂ ಪುಸ್ತಕಗಳಲ್ಲಿ ಕೂಡ ಓದಿದ್ದೇವೆ. ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಅವರು. ಇವರು 1870ರ ದಶಕದ ಮಧ್ಯಭಾಗದಲ್ಲಿ ತಾಯಿ ಭೂಮಿಯನ್ನು ಸ್ತುತಿಸುವ ಭಾವದಿಂದ ಈ ಗೀತೆಯನ್ನು ರಚಿಸಿದರು. ಈ ಗೀತೆ ಮೊದಲು ಬಂಗಾಳಿ ಭಾಷೆಯಲ್ಲಿ ಅಂದರೆ ಸಾಂಪ್ರದಾಯಿಕ ಸಂಸ್ಕೃತ ಪ್ರಭಾವವಾಗಿ ರಚಿತವಾಗಿತ್ತು. ಆದರೆ ಭಾಷೆಯ ಶೈಲಿ ಸಂಸ್ಕೃತದಿಂದ ಪ್ರಭಾವವಾಗಿತ್ತು. ನಂತರ ಸ್ನೇಹಿತರೆ, ಈ ಗೀತೆ ಬಂಕಿಂ ಚಂದ್ರ ಚಟರ್ಜಿಯವರ ಕಾದಂಬರಿಯಾದ ಆನಂದ ಮಠನಲ್ಲಿ ಸೇರಿಸಲಾಯಿತು. ಆನಂದ ಮಠ 1882ರಲ್ಲಿ ಪ್ರಸಿದ್ಧವಾಗಿತ್ತು. ಆ ಪುಸ್ತಕದ ಸನ್ನಿವೇಶವು ಬ್ರಿಟಿಷರ ವಿರುದ್ಧ ದೇಶದೊಳಗಿನ ವೀರರ ಸಂಘರ್ಷದ ಬಗ್ಗೆ ಆಗಿತ್ತು. ಹಾಗಾಗಿ ಸ್ನೇಹಿತರೆ, ಗೀತೆ ಅಲ್ಲಿ ಕ್ರಾಂತಿಕಾರರ ಪ್ರೇರಣೆಗೆ ಹಾಡಾಗಿ ಬರುತ್ತದೆ. ಸ್ನೇಹಿತರೆ, ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಇದೊಂದು ಶಕ್ತಿವಂತ ಪ್ರವಚನವಾಗಿ ಜನರನ್ನ ಪ್ರೇರೇಪಿಸಿತು. ಇನ್ನು 1905ರಲ್ಲಿ ಬಂಗಾಳ ವಿಭಜನೆ ನಡೆದಾಗ ಸ್ವದೇಶಿ ಚಳುವಳಿಯ ಮುಖ್ಯ ಘೋಷವಾಕ್ಯ ವಂದೇ ಮಾತರಂ ಆಗಿ ಬೆಳೆದಿತ್ತು. ಇನ್ನು ಸ್ನೇಹಿತರೆ, ಯುವಕರು, ವಿದ್ಯಾರ್ಥಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ವಂದೇ ಮಾತರಂ ಅನ್ನು ಘೋಷಣೆ, ಗೀತೆ, ಮೆರವಣಿಗೆ, ಪ್ರತಿಭಟನೆಗಳಲ್ಲಿ ಹಾಡಲು ಶುರು ಮಾಡಿದರು. ಇನ್ನು ಇದರಿಂದ ಬ್ರಿಟಿಷರಿಗೆ ತುಂಬಾ ಭಯವಾಗಿತ್ತು. ಏಕೆಂದರೆ ಈ ಗೀತೆಗೆ ಜನರಲ್ಲಿ ರಾಷ್ಟ್ರಭಕ್ತಿ ಮತ್ತು ಬಂಡಾಯ ಮನೋಭಾವವನ್ನು ಹುಟ್ಟಿಸುವ ಶಕ್ತಿ ಇತ್ತು. ಹಾಗಾಗಿ 1907ರಲ್ಲಿ ಶಾಲೆ ಕಾಲೇಜುಗಳಲ್ಲಿ ವಂದೇ ಮಾತರಂ ಹಾಡನ್ನು ನಿಷೇಧ ಮಾಡಲಾಗಿತ್ತು. ಇದನ್ನು 1910ರಲ್ಲಿ ಸಾರ್ವಜನಿಕವಾಗಿ ವಂದೇ ಮಾತರಂ ಕೂಗಿದವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಇದಲ್ಲದೆ ಸ್ನೇಹಿತರೆ, 1920ರಿಂದ 1930ರವರೆಗೆ ಪ್ರತಿಭಟನೆ ಮತ್ತು ಮೆರವಣಿಗೆಗಳಲ್ಲಿ ವಂದೇ ಮಾತರಂ ಕೂಗಿದವರಿಗೆ ಲಾಠಿ ದಾಳಿ, ಗುಂಡು ಹಾರಾಟ ಮತ್ತು ಬಂಧನವನ್ನ ಮಾಡಲಾಗಿತ್ತು. ಇನ್ನು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ವಂದೇ ಮಾತರಂ ಘೋಷಣೆ ಮಾಡಿದ ಕಾರಣ ಮಾತ್ರ ಅವರನ್ನು ಜೈಲಿಗೆ ಕಳುಹಿಸಲ್ಪಟ್ಟರು. ಇನ್ನು ಸ್ನೇಹಿತರೆ, ಲಕ್ನೋ, ಕೋಲ್ಕತ್ತಾ, ನೆರ್ವಾ, ಢಾಕಾ ಪ್ರದೇಶಗಳಲ್ಲಿ ವಂದೇ ಮಾತರಂ ಘೋಷಣೆಗೆ ಪೊಲೀಸರು ಗುಂಡು ಹಾರಿಸಿದ ಘಟನೆಗಳು ಕೂಡ ದಾಖಲ. ಸ್ನೇಹಿತರೆ, ಬ್ರಿಟಿಷರಿಗೆ ವಂದೇ ಮಾತರಂ ಗೀತೆ ಕತ್ತಿಗಿಂತಲೂ ಘೋರ ಶಸ್ತ್ರವಾಗಿತ್ತು.
ಏಕೆಂದರೆ ಗೀತೆಯಲ್ಲಿ ದೇಶಭಕ್ತಿ, ತಾಯ್ನಾಡಿನ ಆರಾಧನೆ, ತ್ಯಾಗ ಮತ್ತು ಬಲಿದಾನದ ಸ್ಫೂರ್ತಿ ಇತ್ತು. ಹಾಗೂ ಸ್ನೇಹಿತರೆ, 1896ರಲ್ಲಿ ನೇಷನ್ನಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಇದನ್ನ ಮೊದಲ ಬಾರಿಗೆ ಹಾಡಿದರು. ಅದಾದ ನಂತರ ಹೋರಾಟಗಾರರ ಘೋಷಣೆ ವಂದೇ ಮಾತರಂ ಆಗಿತ್ತು ಸ್ನೇಹಿತರೆ. ಇನ್ನು ಸ್ವದೇಶಿ ಚಳುವಳಿಯ ಕೇಂದ್ರ ಶಕ್ತಿ ಕೂಡ ಇದು ವಂದೇ ಮಾತರಂ ಆಗಿತ್ತು. ಇನ್ನು ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ಎಲ್ಲರ ತುಟಿಯ ಒಂದೇ ನಿನಾದವಾಗಿತ್ತು. ಅದು ಕೇವಲ ಹಾಡುವಲ್ಲ, ಸ್ವಾತಂತ್ರ್ಯದ, ಯುದ್ಧದ ರಣಹುಂಕಾರವಾಗಿತ್ತು ಸ್ನೇಹಿತರೆ. ಇನ್ನು ಹಾಗಿದ್ಮೇಲೆ ಸ್ನೇಹಿತರೆ, ಸಮಕಾಲೀನ ಪ್ರತಿಕ್ರಿಯೆ ಮತ್ತು ವಿವಾದವು ಏಕೆ ಉಂಟಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಗೀತೆ ತಾಯಿಯನ್ನು ದೇವಿಯ ರೂಪದಲ್ಲಿ ವರ್ಣಿಸುವುದರಿಂದ ಕೆಲವು ಸಮುದಾಯಗಳು ಇದನ್ನು ಧಾರ್ಮಿಕ ದೃಷ್ಟಿಯಿಂದ ಪ್ರಶ್ನಿಸಿದ್ದಾರೆ. ಹೀಗೆ ಒಂದು ಇತರೆ ಹಾಡನ್ನು ರಾಷ್ಟ್ರಗೀತೆ ಎಂದು ಆರಿಸಿದಾಗ ವಂದೇ ಮಾತರಂ ಸ್ಥಾನ ಮತ್ತು ಪಾರಂಪರಿಕತೆಯ ಬಗ್ಗೆ ವಾದ ವಿವಾದಗಳಾದವು. ಕೊನೆಗೆ ಭಾರತದ ಸಂವಿಧಾನ ಸಭೆ ಅಂದರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಂದೇ ಮಾತರಂನನ್ನು ರಾಷ್ಟ್ರೀಯ ಗೀತೆಯೊಂದರ ನ್ಯಾಷನಲ್ ಸಾಂಗ್ ಹಿನ್ನೆಲೆಯಾಗಿ ಗೌರವಿಸಿ ಹಾಗೂ ಅದು ಪ್ರಧಾನಿ ಘೋಷಣೆಗೂ ಸಂಬಂಧಿಸಿ ಅಧಿಕೃತ ಮಾನ್ಯತೆಯನ್ನು ಪಡೆದಿತ್ತು. ಹಾಗೂ ಸ್ನೇಹಿತರೆ, ಸ್ವಾತಂತ್ರ್ಯದ ನಂತರ ರಾಷ್ಟ್ರಗೀತೆಯನ್ನು ಆಯ್ಕೆ ಮಾಡುವಾಗ ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಿತು. ಅಂತಿಮ ತೀರ್ಮಾನವಾಗಿ ವಂದೇ ಮಾತರಂ ರಾಷ್ಟ್ರಗೀತೆಯಾಗಿ ಪರಿಣಮಿಸಿತು. ಇದು 24 ಜನವರಿ 1950ರಲ್ಲಿ ಅಧಿಕೃತ ಘೋಷಣೆ ಆಯಿತು ಸ್ನೇಹಿತರೆ. ಇನ್ನು ಸರ್ವಧರ್ಮ ಸಮಾನತೆಯನ್ನು ಕಾಪಾಡುವ ಉದ್ದೇಶದಿಂದಾಗಿ, ಅಂದರೆ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಸ್ವತಂತ್ರ ಭಾರತ ಯಾವುದೇ ಧರ್ಮ ಅಥವಾ ಸಮುದಾಯಕ್ಕೆ ನೋವಾಗದಂತೆ ಸೆಕ್ಯುಲರ್ ರಾಷ್ಟ್ರವಾಗಬೇಕಿತ್ತು. ಹಾಗಾಗಿ ಸ್ನೇಹಿತರೆ, ರಾಷ್ಟ್ರದ ಏಕತೆಯ ಸಂಕೇತವಾಗಬೇಕಿತ್ತು. ಸ್ನೇಹಿತರೆ, ವಂದೇ ಮಾತರಂ ಗೀತೆ 150 ವರ್ಷ ಕಳೆದರೂ ಕೂಡ ಇಂದು ಕೂಡ ದೇಶಪ್ರೇಮ, ಏಕತೆ, ತ್ಯಾಗ 3 ಶಾಶ್ವತ ಶಕ್ತಿಗಳನ್ನು ಜಾಗೃತಗೊಳಿಸುತ್ತದೆ. ನಾವು ಯಾವಾಗಲೂ ನೆನಪಿಸಿಕೊಳ್ಳಬೇಕಾದದ್ದು ಭಾರತ ಕೇವಲ ದೇಶವಲ್ಲ, ಅದು ತಾಯಿ. ಹಾಗಾಗಿ ಸ್ನೇಹಿತರೆ, ನಾವು ಗೆದ್ದಾಗ ಹಾಗೂ ನಾವು ಸೋತಾಗ ಅಥವಾ ನಾವು ದೇಶಕ್ಕಾಗಿ ಕನಸನ್ನು ಕಂಡಾಗ ಎಂದೆಂದಿಗೂ ಒಂದು ಮಾತು ನಮ್ಮಲ್ಲಿ ಹುಟ್ಟುವುದು, ಅದೇ ವಂದೇ ಮಾತರಂ. ಸೊ ಸ್ನೇಹಿತರೆ, ವಂದೇ ಮಾತರಂ ರಚನೆಯಾಗಿದ್ದು 150 ವರ್ಷ ಪೂರ್ಣವಾಗಿದೆ. ಈ ವಂದೇ ಮಾತರಂ ಗೀತೆಯ ಬಗ್ಗೆ ಇಷ್ಟು ಮಾಹಿತಿಯನ್ನು ನೋಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತು ವಿಶೇಷ ಟಾಪಿಕ್ನೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.